जय श्री राम। जय श्री राम। जय श्री राम। हमारे रामलला अब टेंट में नहीं रहेंगे, नहीं रहेंगे। राम कथा असीम है और रामायण भी अनंत है। 500 ವರ್ಷದ ಹೋರಾಟಕ್ಕೆ ತಕ್ಕ ಪ್ರತಿಫಲ ಸಿಕ್ಕಿದೆ. ಈ ತರ ಒಂದು ಸಂತೋಷ ಇದಕ್ಕೆ ವರ್ಣನೆಗೆ ನಿಲ್ಕಲ್ಲ ಇದು. ರಾಮರನ್ನ ಫಸ್ಟ್ ಟೈಮ್ ನೋಡಿದ್ದು ಕಣ್ಣುಗಳು, ಆ ಕೆನ್ನೆಗಳು ಅದ್ಭುತ. ಆ ಕಣ್ಣಲ್ಲೇ ನೀರು ಬಂದಂಗೆ ಆಯ್ತು. ತುಂಬಾನೇ ಖುಷಿ ಆಯ್ತು. ಅದು ತುಂಬಾ ಒಳ್ಳೇದು ಸರ್, ನೋಡಕ್ಕೆ ಅಷ್ಟು ಚೆನ್ನಾಗಿದೆ. ನಮ್ಮ ಹಿಂದೂಗಳನ್ನ ಬೆಳಿಬೇಕು. ಈಗ ಅದೇ ಜಾಗದಲ್ಲಿ ದೇವಸ್ಥಾನ ಕಟ್ಟಿರೋದು ಇದೊಂದು ಮೊದಲನ ಪ್ರಯತ್ನ ಇದು. He'll sitting on Ayodhya and he'll bless us. చాలా ఆనందంగా ఉంది. ತುಂಬಾ ಚೆನ್ನಾಗಿತ್ತು. ಒಂದ್ಸತಿ ಹೋಗ್ಬೇಕು. ಹೇಳ್ಬೇಕಾದ್ರೆ ಜೈ ಶ್ರೀರಾಮ್. ಪುನರ್ ಪ್ರತಿಷ್ಠಾಪನೆ ಮಾಡಬಹುದು ಅಂತ ಒಂದು ನಿಯಮ ಮಾಡಿದ್ರೆ ಇಷ್ಟೆಲ್ಲ ತೊಂದರೆ ಆಗ್ತಾ ಇರಲಿಲ್ಲ. सदियों का इंतजार तो खत्म हो गया, अब आगे क्या? ಜ್ಞಾನವಾಪಿ ಮತ್ತೆ ಶ್ರೀಕೃಷ್ಣ ದೇವಸ್ಥಾನನ ಹೋರಾಡಿ ಮತ್ತೆ ಅದನ್ನ ಮರುಸ್ಥಾಪನೆ ಮಾಡಬೇಕು ಅನ್ನೋದು ನಮಗೊಂದು ಖುಷಿ ಇದೆ. ಕಾಶಿಗೆ ಹೋಗಿದ್ದೆ ನಾನು, ದೇವಸ್ಥಾನ ಕಟ್ಟಬೇಕು ಅಂತ ನನ್ನ ಆಸೆ. ಶುಕ್ರಿಯ. ಜೈ ಶ್ರೀರಾಮ್. ಜೈ ಶ್ರೀರಾಮ್. हमें अब चूकना नहीं है, हमें अब बैठना नहीं है। राम नित्यता भी है, राम निरंतरता भी है, राम प्रवाह है, राम प्रभाव है, राम नेति भी है, राम नीति भी है। ಶ್ರೀರಾಮ ರಾಮ ರಾಮೇತೆ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮವರಾನನೆ. ರಾಮ ಮಂತ್ರವ ಜಪಿಸೋ ಮನುಜ ಅಂತ ಪುರಂದರದಾಸರು ಹೇಳಿದ್ದಾರೆ. ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ಮೊನ್ನೆ ತಾನೇ ರಾಮ ಮಂದಿರ ಉದ್ಘಾಟನೆ ಆಗಿದೆ. ಇದಕ್ಕೆ ನಾವು 500 ವರ್ಷಗಳ ಕಾಲ ಕಾದಿದ್ದೀವಿ. ಇದ್ರ ಬಗ್ಗೆ ಜನರ ಅಭಿಪ್ರಾಯ ಏನು, ಇದ್ರ ಬಗ್ಗೆ ಜನರಿಗೆ ಎಷ್ಟು ಖುಷಿ ಇದೆ, ಜನರಲ್ಲೇ ಕೇಳಿ ತಿಳ್ಕೊಂಡು ಬನ್ನಿ ವೀಕ್ಷಕರೇ. ಸರ್, ನಿಮ್ಮ ಹೆಸರು? ನಾಗರಾಜ್. ಸರ್, ಮೊನ್ನೆ ತಾನೇ ರಾಮ ಮಂದಿರ ಉದ್ಘಾಟನೆ ಆಗಿದೆ. ಅದ್ರ ಬಗ್ಗೆ ಸ್ವಲ್ಪ ಖುಷಿ ವ್ಯಕ್ತಪಡಿಸಿ ಸರ್. ಏನು ಹೇಳ್ತೀರಾ ಇದ್ರ ಬಗ್ಗೆ? ರಾಮ ಮಂದಿರ ಉದ್ಘಾಟನೆ ಆಗಿರೋದು ಎಲ್ಲ ಹಿಂದೂಗಳಿಗೆ ಒಂದು ಸಂತಸದ ವಿಷಯ. 500 ವರ್ಷದ ಹೋರಾಟ ಇದು. 500 ವರ್ಷದ ಹೋರಾಟಕ್ಕೆ ತಕ್ಕ ಪ್ರತಿಫಲ ಸಿಕ್ಕಿದೆ. ಆಮೇಲೆ ಇನ್ನು ಮಥುರಾ ಆಮೇಲೆ ಕಾಶಿ ಎಲ್ಲ ಹಿಂದೂಗಳ ಪಾಲಾಗಬೇಕಾಗಿದೆ. ಇದಕ್ಕೆ ವ್ಯಕ್ತಪಡಿಸೋಕ್ಕೆ ಒಂದು ವರ್ಡಿಂದ ಸಾಲಲ್ಲ. ಈ ಸಂತೋಷನ ವರ್ಡ್ ರೀಇನ್ವೆಂಟ್ ಮಾಡಬೇಕು. ಯಾವುದೋ ಒಂದು ಹೊಸ ವರ್ಡ್ ಯಾವುದೋ ಇನ್ವೆಂಟ್ ಮಾಡಬೇಕು, ಅದನ್ನ ಮಾಡಬೇಕು. ಇದು ಅಭೂತಪೂರ್ವ. ಈ ಥರ ಒಂದು ಸಂತೋಷ ಇದಕ್ಕೆ ವರ್ಣನೆಗೆ ನಿಲ್ಕಲ್ಲ. ಇದು ವರ್ಣನೆ ಮಾಡೋಕ್ಕೆ ಸಾಧ್ಯ ಇಲ್ಲದಂಥ ಇದು ಒಂದು ಸಂಭವ ನಡೆದಿದೆ. ಇದು ಯಾವಾಗ ನಾವು ಹೋಗ್ತೀವೋ ಅಯೋಧ್ಯೆಗೆ, ಯಾವಾಗ ನಾವು ರಾಮನ ನೋಡೋಕ್ಕಾಗುತ್ತೋ ಅನ್ನೋ ಒಂದು ಭಾವನೆ ಇಲ್ಲಿ ಕೂತ್ಕೊಂಡು ಟಿ ವಿಲಿ ನೋಡಿಕೊಂಡೆ ಇವಾಗ ನೆನ್ಪು ಮಾಡಿಕೊಂಡು ಕಣ್ಣಲ್ಲಿ ನೀರು ಬರುತ್ತೆ. ರಾಮ ಮಂದಿರ ಆಗಿರೋದು ಎಲ್ರಿಗೂ ತುಂಬಾನೇ ಖುಷಿಯಾಗಿದೆ. ಆಮೇಲೆ ಆ ಮೋದಿ ಅವರು ಅಲ್ಲಿ ಹೋಗಿ ಅಲ್ಲಿ ಉದ್ಘಾಟನೆ ಮಾಡಿದ್ದು, ಆ ರಾಮರನ್ನ ಫಸ್ಟ್ ಟೈಮ್ ನೋಡಿದ್ದು ಕಣ್ಣುಗಳು, ಆ ಕೆನ್ನೆಗಳು ಅದ್ಭುತ. ಆ ಕಣ್ಣಲ್ಲೇ ನೀರು ಬಂದಂಗೆ ಆಯಿತು. ತುಂಬಾನೇ ಖುಷಿ ಆಯಿತು. ನಮ್ಮ ಕರ್ನಾಟಕ ರಾಜ್ಯದಿಂದ ಮೂರ್ತಿ ಹೋಗಿದೆ ದೇವರದು ಅನ್ನೋದು ತುಂಬಾನೇ ಹೃದಯಕ್ಕೆ ತಾಗಷ್ಟು ಖುಷಿಯಾಗಿದೆ. ಅದನ್ನ ಹೇಳಕ್ಕೆ ಆಗಲ್ಲ ಆ ಖುಷಿನ. ತುಂಬಾನೇ ಖುಷಿಯಾಗಿದೆ ಅಷ್ಟೇ. I think it's very good for our country because it's our cultural heritage and it should be preserved. And I'm very happy to say that Ram Mandir has been built in Ayodhya. So literally I'm very happy for the same. I think it's good for us and for our upcoming generations as well. ಸರ್, ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಚೇತನ್ ಅಂತ. ನಮಸ್ತೆ, ಸಚಿನ್ ಅಂತ. ಸರ್, ರಾಮ ಮಂದಿರ ನಿರ್ಮಾಣ ಆಯಿತು. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಆ್ಯಕ್ಚುಲಿ ರಾಮ ಮಂದಿರ ಮಾಡಿರೋದು ತುಂಬ ಖುಷಿ ಇದೆ. ಬಟ್ ಅದೆಷ್ಟೋ ಜನ್ರೇಷನ್ಸ್ ಅದನ್ನು ನೋಡೇ ಇಲ್ಲ ಆ್ಯಕ್ಚುಲಿ. ಬಟ್ ಅವ್ರದ್ದು ಕನಸಾಗಿ ಉಳಿದಿದೆ. ಬಟ್ ಈಗ ನನಸಾಗಿರೋದ್ರಿಂದ ನಾವು ನೋಡಬೇಕು ಅನ್ನೋ ಒಂದು ಖುಷಿ ಇದೆ. ಬಟ್ ಸ್ವಲ್ಪ ದಿವಸ ಆದಮೇಲೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಸರ್. ರಾಮ ಮಂದಿರ ನಮ್ಮ ದೇಶದ ಹೆಮ್ಮೆ. ತುಂಬ ಖುಷಿ ಆಗುತ್ತೆ. ನಮ್ಮ ಇಂದಿನ ಪೀಳಿಗೆಯವರು ಅದಕ್ಕೋಸ್ಕರ ರಕ್ತದಾನ ಮಾಡಿ ಎಲ್ಲ ಹೋರಾಡಿ ಇವತ್ತು ನಾವು ರಾಮ ಮಂದಿರ ಓಪನ್ ಆಗಿರೋದು ನಾವು ನೋಡ್ತಿದ್ದೇವೆ. ಖುಷಿ ಇದೆ. ಮುಂದಿನ ದಿನಗಳಲ್ಲಿ ನಮಗೂ ಹೋಗ್ಬೇಕು ಅನ್ನೋ ಒಂದು ಆಸೆ ಇದೆ. ನಮ್ಮ ಜನ್ರೇಷನ್ ಅವರು ಇವಾಗ ಜ್ಞಾನವಾಪಿ ಮತ್ತು ಶ್ರೀಕೃಷ್ಣ ದೇವಸ್ಥಾನನ ಹೋರಾಡಿ ಮತ್ತೆ ಅದನ್ನ ಮರುಸ್ಥಾಪನೆ ಮಾಡಬೇಕು ಅನ್ನೋದು ನಮಗೊಂದು ಖುಷಿ ಇದೆ. ಇಂದು ನಮ್ಮ ಧರ್ಮ ನಮ್ಮ ಉಳಿಸಿ ಅಂತ ನಾವು ಹೇಳೋಕ್ಕೆ ಕಾಪಾಡ್ತೀನಿ. ಜಾತಿ ಧರ್ಮ ಅಂತ ಹೋರಾಡಿಕೊಂಡು ಇನ್ನೊಬ್ರನ್ನ ಬೇರೆ ದಾರಿ ತಪ್ಪಿಸೋಕ್ಕಿಂತ ನಾವೆಲ್ಲರೂ ಒಂದೇ, ದೇಶಕ್ಕಾಗಿ ಒಳ್ಳೇದು ಮಾಡ್ತಿದ್ದೀವಿ ಅನ್ನೋ ಒಂದು ಗುರಿ ಇಟ್ಕೊಳ್ಳಿ. ಅವರು ದೇಶಕ್ಕೋಸ್ಕರ ಎಲೆಕ್ಷನ್ಗೋಸ್ಕರ ದೇವಸ್ಥಾನ ಓಪನ್ ಮಾಡಿದ್ರು, ಮತ್ತೊಂದು ಓಪನ್ ಮಾಡಿದ್ರು ಅನ್ನೋದು ಬಿಟ್ಟು ಎಲ್ಲ ಒಂದೇ, ಜಾತಿ ಬಿಟ್ಬಿಟ್ಟು ಒಳ್ಳೇದಾಗಿರಿ ಅಂತ ಇಷ್ಟಪಡ್ತೀನಿ. ಜೈ ಶ್ರೀರಾಮ್.
ಸರ್ ನಿಮ್ಮ ಹೆಸರು? ನಮ್ಮ ಹೆಸರು ಜಗದೀಶ್ ಅಂತ. ಸರ್ ಮೊನ್ನೆ ತಾನೇ ಬೆಂಗಳೂರಲ್ಲಿ ವಾಸ ಆಗಿದ್ದೀನಿ. 22ನೇ ತಾರೀಕು ಮೋದಿಯವರು ಮಾಡಿರೋದು ಅಯೋಧ್ಯ ಪ್ರಾಣ ಪ್ರತಿಷ್ಠಾಪನೆ ತುಂಬ ವಿಜೃಂಭಣೆಯಿಂದ ಆಗಿದೆ. ಇದಕ್ಕೆ ನಮ್ಗೆ ತುಂಬ ಹೆಮ್ಮೆ ಆಗಿದೆ. ನಮ್ಮ 500 ವರ್ಷದ ಕಾಲದಿಂದ ನಾವು ಸತತವಾಗಿ ಪ್ರಯತ್ನ ಮಾಡಿದ್ದು ಫಲ ಇವಾಗ ಸಿಕ್ಕಿದೆ. ಇದಕ್ಕೆ ತುಂಬ ಸಂತೋಷವಾಗಿದೆ. ಜೈ ಶ್ರೀರಾಮ್. Khushi means okay, something that was due and was controversial for a very long time. It got sorted out. Yeah, that is a good thing. Yeah. So now hopefully that region can grow, and then some good development can happen. Yeah, that's a good thing. Nothing negative. I don't want to talk negative and all. It's all positive only. Yeah. It's fine. See, end of the day, Yeah. we people should be happy and live peacefully. Yeah, that is the only thing everyone wants, no matter which religion you belong. ನಾನು ನೋಡಿದ ತರ್ತ ನಂಗೇನು ಅಷ್ಟೊಂದು ಸದಸ್ಯಗಳು ಏನೂ ಗೊತ್ತಿಲ್ಲ. ಹೌದು. ಅದು ತುಂಬ ಒಳ್ಳೇದು ಸರ್, ನೋಡೋಕ್ಕೆ ಅಷ್ಟು ಚೆನ್ನಾಗಿದೆ. ನಮ್ಮ ಹಿಂದೂಗಳನ್ನ ಬೆಳಿಬೇಕು, ಮೋದಿನ ಸ್ವಲ್ಪ ಚೆನ್ನಾಗಿ ಹೆಸರು ಚೆನ್ನಾಗಿ ನಮ್ಮ ಇನ್ನು ಕರ್ನಾಟಕದಲ್ಲ ಹಿಂದೂಗಳು ಆಗಬೇಕು ಅಂತ ನಂಗೆ ಆಸೆ ಸರ್. ಈಗ ಆ ದೃಶ್ಯ ಅವತ್ತು ಅನಾವರಣ ಆಗಿದ್ದ ದೃಶ್ಯ ನಾವು ಇವಾಗ ಜ್ಞಾಪಿಸ್ಕೊಂಡ್ರು ಕಣ್ಣಲ್ಲಿ ಇವಾಗಲೂ ಕಣ್ಣೆಲ್ಲ ನೀರು ಬರೋದ್ರ ಆ ಥರ ಒಂಥರ ಆನಂದ ಬಾಷ್ಪ. ಇದು ವರ್ಣಾತೀತ, ಇದು ವರ್ಣನೆ ಸಿಲ್ಕದ್ದು. ಇದು ಇತಿಹಾಸದಲ್ಲಿ ಅನ್ಯಾಯ ಆಗಿತ್ತು. ಮುಸ್ಲಿಮ್ಸ್ ದಂಡೆಕೋರರು ಒಂದು ಹಣ ದೇವಸ್ಥಾನಗಳಲ್ಲಿ ಲೂಟ್ ಮಾಡಿ ಎಲ್ಲ ಹೊಡೆದಾಕಿ ನಮ್ಮ ಧರ್ಮನ ಹಾಳು ಮಾಡೋಕ್ಕೆ ಅಂತ ಬಂದು ಎಲ್ಲ ಹಾಳು ಮಾಡಿದ್ರು, ವಿಗ್ರಹನ ಕೆಡಿಸಿದ್ರು. ಈಗ ಅದೇ ಜಾಗದಲ್ಲಿ ದೇವಸ್ಥಾನ ಕಟ್ಟಿರೋದು ನಮ್ಮ ಧರ್ಮನ ಈ ಇಡೀ ವಿಶ್ವದಲ್ಲಿ ಹಿಂದೂ ಧರ್ಮ ಇರೋದು ಒಂದೇ ಕರ್ನಾಟಕ ಇದೆ, ಇಂಡಿಯಾದಲ್ಲಿ ಬಿಟ್ಟರೆ ನೇಪಾಳು. ಆ 2 ರಾಜ್ಯ ಬಿಟ್ಟರೆ ಇಡೀ 2 ದೇಶ ಬಿಟ್ಟರೆ ಇನ್ನೆಲ್ಲೂ ಇಲ್ಲ. ಅದರಲ್ಲೂ ತುಂಬ ಫ್ರೀಡಮ್ ಇರೋವಂಥ ಧರ್ಮ ಹಿಂದೂ ಧರ್ಮ. ಅದನ್ನು ಹಾಳಾಗಬಾರ್ದು, ಅದು ಇನ್ನೂ ಅಭಿವೃದ್ಧಿ ಹೊಂದಬೇಕು ಅಂತ ನನ್ನ ಆಸೆ. ಅದಕ್ಕೆ ಇದೊಂದು ಮೊದಲನೇ ಪ್ರಯತ್ನ. ಇದು ತುಂಬ ಖುಷಿ ಆಯಿತು. ಸುಮಾರು 500 ವರ್ಷದ ನಂತರ ನಮ್ಮ ಹಿಂದೂಗಳದ್ದೊಂದು ದೇವಸ್ಥಾನಕ್ಕೆ ಇದು ಮತ್ತೆ ಇದಾಗಿದೆ. ಸೊ ಇದರಿಂದ ನಮಗೆ ತುಂಬ ಖುಷಿ ಆಗ್ತದೆ. ತುಂಬಾ ಚೆನ್ನಾಗಿತ್ತು, ಒಂದ್ಸತಿ ಹೋಗ್ಬೇಕು. ಒಂದ್ ಹೇಳ್ಬೇಕಾದ್ರೆ ಜೈ ಶ್ರೀರಾಮ್. ಥ್ಯಾಂಕ್ಸ್. ನಮ್ ಪೇಜಾವರ ಶ್ರೀಗಳು ನಿಂತ್ಕೊಂಡು ಮಾಡಿದ್ದಲ್ಲ, ಅದು ಒಂದು ಮೇನು. ತುಂಬಾ ಚೆನ್ನಾಗಿದೆ, ಒಂದ್ಸಲ ಹೋಗಿ ವಿಸಿಟ್ ಮಾಡಿ ನೋಡ್ಬೇಕು. ಹಾಗೆ ತುಂಬಾ ಖುಷಿ ಆಯ್ತು. ಜೀವನದಲ್ಲಿ ಒಮ್ಮೆ ಆದ್ರೂ ನೋಡ್ಬೇಕು ಅಂತ ಆಸೆ ಅಷ್ಟೇ. ತುಂಬಾ ಖುಷಿ ಆಯ್ತು. ಒಂದ್ಸರಿ ಹೋಗ್ಬೇಕಂತ ಆಸೆ ಇದೆ, ನೋಡ್ಬೇಕು. ಸರ್ ನಮಸ್ತೆ. ನಮಸ್ಕಾರ ಸರ್. ಸರ್ ನಿಮ್ಮ ಹೆಸರು? ಸರ್ ಶಶಿಕುಮಾರ್ ಎಮ್ ಅವ್ರಿಗೆ ಗದಗ ಅಂತ ಹೇಳ್ಬಿಟ್ಟು, ನಮ್ಮ ಪ್ರಾಪರ್ ಗದಗ. ನಾವು ಬೆಂಗಳೂರಲ್ಲಿ ಜಾಬ್ ಮಾಡೋದು. ಸರ್ ಒಂದು ವಾರ ಮುಂಚೆ ರಾಮ ಮಂದಿರ ನಿರ್ಮಾಣ ಆಯಿತು. ಮತ್ತೆ ನಮ್ಮ ಮೂರ್ತಿ ಸಹ ನಮ್ಮ ಕರ್ನಾಟಕದಿಂದನೇ ಹೋಗಿರೋದು, ಮೈಸೂರಿಂದ ಹೋಗಿರುವಂಥದ್ದು. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಫುಲ್ ಖುಷಿ ಆಗುತ್ತೆ ಸರ್. ಫ್ರೀಡಮ್ ಫೈಟ್ ಅಂತಾರೆ ಅದು. 500 ವರ್ಷದಿಂದ ಅಟಲ್ ಬಿಹಾರಿ ಆಗಿರ್ಬೋದು, ಕೇಸ್ ಆಯ್ತು ಹೈಕೋರ್ಟಲ್ಲಿ, ಸುಪ್ರೀಂ ಕೋರ್ಟ್ ತನಕ ಹೋಯ್ತು. 500 ವರ್ಷದಿಂದ ಎಷ್ಟೊಂದು ಸ್ಟ್ರಗಲ್ ಮಾಡ್ಬಿಟ್ಟದ. ನರೇಂದ್ರ ಮೋದಿ ಮಾಡಿ ಬೆಸ್ಟ್ ಜಾಬೇ. ಎಷ್ಟೊಂದು ಜನ ವಿರೋಧ ಮಾಡಿದ್ರು, ಫೈಟು ಮಾಡಿದ್ರು. ರೀಸೆಂಟಾಗಿ ನಾನು ಎಲ್ಲೊಂದು ಕಡೆ ನೋಡಿದೆ, ಒಂದು ಬೇಡ ಒಂದು ಹೆಣ್ಮಗ್ಳು ಬಂದು ಅದಾದ್ರು ಮಾಡಿದ್ರು, ಅದು ಬೇಡ. ಈಗ ಅದು ಮಾಡಬಾರ್ದಾಗಿತ್ತು ಅನ್ಸುತ್ತೆ. ಯಾಕಂದರೆ ಹಿಂದೂಗಳಿಗೆ ಅದು ಬೆಸ್ಟ್ ಅನಿಸುತ್ತೆ ನನಗೆ. ಬಹಳ ಮುಂಚೆನೇ ಆಗಬೇಕಾಗಿತ್ತು ರಾಮ ಮಂದಿರ. ಯಾರೋ ಬಂದು ಅದನ್ನು ಹಾಳು ಮಾಡಿದ್ದಾರೆ. ಅದರ ಮೇಲೆ ಆಕ್ರಮಣ ಮಾಡಿ ಅವ್ರದ ಒಂದು ಮಸೀದಿ ಅಂತ ಅಂದ್ಕೊಂಡು ಮಾಡಿದರು. ಅದನ್ನು ಆ ಸಂದರ್ಭದಲ್ಲಿ ನಮ್ಮಲ್ಲಿ ಶಕ್ತಿ ಇರಲಿಲ್ಲ ಅಂತ ಕಾಣುತ್ತೆ. ಅದನ್ನು ಹೋರಾಟ ಮಾಡಿ ಅದನ್ನು ಪುನರ್ ವಶಪಡಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿದರೂ ಸಹ ಆಗಲಿಲ್ಲ. ನಮಗೆ ತಿಳಿದು ಬಂದಂತೆ ಸಾವಿರಾರು ಜನ, ಲಕ್ಷಾಂತರ ಜನ ಅದಕ್ಕೋಸ್ಕರ ತಮ್ಮ ಜೀವನ ತ್ಯಾಗ ಮಾಡಿದ್ದಾರೆ. ಸ್ವಾತಂತ್ರ್ಯ ಬಂದ ಮೇಲೆ ಇವೆಲ್ಲ ಆಗಬೇಕಾಗಿತ್ತು ಅಂತ ನಮಗೆಲ್ಲ ಅನಿಸುತ್ತೆ. ಯಾಕೆಂದರೆ ದ್ವಿರಾಷ್ಟ್ರ 2 ರಾಷ್ಟ್ರಗಳು, 2 ಧರ್ಮಗಳಿಂದ ನಮ್ಮ ದೇಶ ಇಬ್ಬಾಗ ಆಯಿತು. ಅವರು ಮುಸ್ಲಿಮರಿಗೆ ಅವ್ರದ್ದೇ ಆದ ಒಂದು ದೇಶ ಅಂತ ಆದಮೇಲೆ ಹಿಂದೂಗಳಿಗೆ ನಮ್ಮದೇ ಆದ ಒಂದು ದೇಶ ಮಾಡಿಕೊಳ್ಳಿಲ್ಲ ನಾವು. ಅದಕ್ಕೆ ಸುಮ್ಮನೆ ಬೇರೆ ಬೇರೆ ರೀತಿ ಕತೆ ಕಟ್ಟಿ ನಮ್ಮನ್ನು ತುಳಿಯೋಕ್ಕೆ ಪ್ರಯತ್ನ ಮಾಡಿದ್ರು. ಬ್ರಿಟಿಷರು ಮೊಘಲರ ಕಾಲದಲ್ಲಿ ಏನು ಹಿಂದೂಗಳನ್ನು ತುಳಿತಾ ಇತ್ತು, ಸ್ವಾತಂತ್ರ್ಯ ಬಂದ ಮೇಲೂ ಸಹ ಹಿಂದೂಗಳಿಗೆ ತುಳಿತಕ್ಕೆ ಒಳಗಾದರು. ಆವಾಗ ಒಂದು ಕಾನೂನು ಮಾಡಿದರೆ ಯಾವ ಮಸೀದಿಗಳು ದೇವಸ್ಥಾನ ಮೇಲೆ ಕಟ್ಟಿದ್ರು ಅಂತ ಅದನ್ನು ಪುನರ್ ಪ್ರತಿಷ್ಠಾಪನೆ ಮಾಡಬಹುದು ಅಂತ ಒಂದು ನಿಯಮ ಮಾಡಿದರೆ ಇಷ್ಟೆಲ್ಲ ತೊಂದರೆ ಆಗ್ತಾ ಇರಲಿಲ್ಲ. ಯಾವುದೇ ಸಮಸ್ಯೆನೂ ಬರ್ತಾನೂ ಇರಲಿಲ್ಲ. ಕಾಶ್ಮೀರದ ಸಮಸ್ಯೆನೂ ಸಹ ಬರ್ತಾ ಇರಲಿಲ್ಲ. ಅದನ್ನು ಮಾಡಲಿಲ್ಲ ಆಗಿನ ಅಧಿಕಾರ ಪಡ್ಕೊಂಡವರು. ಈಗ ಮೋದಿಯವರು ಬಂದು ಬಹಳ ಸಾವಧಾನವಾಗಿ ತಕ್ಷಣವೇ
ಅಧಿಕಾರ ಬಂದ ತಕ್ಷಣ ಅವರು ಯಾವುದೂ ತೀರ್ಮಾನ ತಗೊಳಕ್ಕೆ ಹೋಗಲಿಲ್ಲ. ಜನಗಳ ಮಾನಸ ಮತ್ತು ನ್ಯಾಯಾಲಯಕ್ಕೆ ಅವರು ಅತ್ಯಂತ ಗೌರವ ಕೊಟ್ಟು ಆ ತೀರ್ಪನ್ನು ಬರೋವರೆಗೂ ಕಾಯೋಣ ಅಂತ ಬಹಳ ಮತ್ಸದ್ದಿತನದಿಂದ ಅವರು ಕಾದರು. ಕಾನೂನುಗಳು ಮತ್ತು ಇರುವಂಥ ವಿಶೇಷಗಳನ್ನ ನ್ಯಾಯಾಧೀಶರು ನೋಡಿ ಅದಕ್ಕೆ ಒಳ್ಳೆಯ ತೀರ್ಪನ್ನು ಕೊಟ್ಟಿದ್ದಾರೆ. ಯೂತ್ ಏನಂದರೆ ನಮ್ಮ ಕಲ್ಚರ್ನ ನಾವು ನೆಕ್ಸ್ಟ್ ಜನ್ರೇಷನ್ಗೆ ನಾವು ಪಾಸ್ ಔಟ್ ಮಾಡಬೇಕು. ಹೇಗೆ ಅವ್ರು ನಮ್ಮ ಹಿರಿಯರು ನಮಗೆ ಪಾಸ್ ಆನ್ ಮಾಡಿದ್ರು ನಾವು ನೆಕ್ಸ್ಟ್ ಹಂಗೆ ಪಾಸ್ ಆನ್ ಮಾಡಬೇಕು. ಅದು ನನಗೆ ಉಳಿಸ್ಕೊಂಡು ಹೋಗಬೇಕು. ಇಲ್ಲ ಅಂದರೆ ಅದು ವ್ಯಾಲ್ಯೂನೇ ಕಳ್ಕೊಳ್ಳುತ್ತೆ. ಸೊ ಅದಕ್ಕೆ ಪಾಸ್ ಆನ್ ಮಾಡ್ತಾ ಹೋದರೆ ಈಗ ಅವ್ರು ಹೆಂಗೆ ಓಡಾಡಿದ್ರು ನಮ್ಮ ಧರ್ಮಕ್ಕೋಸ್ಕರ ನಾವು ಅದನ್ನು ఇన్స్పిరేషన్ ಹಾಕೊಂಡು ఓడాడితే నಮಗೆ ఒళ్ళేదాಗುತ್ತೆ అన్నది. చాలా ఆనందంగా ఉంది. ఇన్ని సంవత్సరాల తర్వాత స్వామి రావటం చాలా 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 సంతోషం. ప్రాబ్లం 5 సంవత్సరాల క్రితం ఉన్న ప్రాబ్లం ఇవాళ సాల్వ్ చేశారు. దేవుడు రాగలిగాడు. మోడీ గవర్నమెంట్ మాత్రం ఈజ్ టేకింగ్ వెరీ గుడ్ థింగ్స్ అబౌట్ ది హిందూ మైథాలజీ. సో ఈజ్ వెరీ నైస్ ఇన్ డూయింగ్ దిస్ వన్. వీఆర్ ఎక్స్పెక్టింగ్ దిస్ వారణాసి ఆల్సో దట్ సిమిలర్లీ. స్వామి కళ్ళల్లో ఆ తేజస్సు కనిపించింది. ఆయన మనకి ఆశీస్సులు ఇస్తున్నట్టు అనిపించింది. అయ్యప్పన్ கிருஷ்ணவேணி சார், அயோத்தியா இதில் ராம மந்திரம் இதாச்சு, இனாகிரேட் பண்ணாங்க. அதை பற்றி என்ன சந்தோஷம்? நல்லபடியாக இருந்தது. பார்க்குறதுக்கும் ஒரு மோடி வந்து நம்ம ராமேஸ்வரம் ஸ்ரீரங்கம்லாம் வந்து கும்பிட்டு போய் அந்த பக்தியோடு போய் பார்த்ததில் ரொம்ப சந்தோஷம். பார்க்குறதுக்கும் மக்களுக்கு ஒரு பக்திபூர்வமாக இருக்கும். ரொம்ப நன்றி. அதில் யாரும் குறை சொல்ல முடியாது. அதை பொறுத்தவரை அந்த ராமர் சின்ன குழந்தையா இருக்கிறத பார்க்கறதுக்கு ரொம்ப நல்லா இருந்து நான் கண்ணை மறந்தே பார்த்துட்டு 500 साल के बाद एक अच्छा मौका मिला. हमारी सरकार ने, मोदी जी ने और योगी जी ने इस मंदिर को, भव्य मंदिर को बनाया. ये नॉर्थ इंडिया का बहुत ही बड़ा और शानदार मंदिर बना है, जिसको देख के दिल बहुत प्रसन्न होता है. ಸರ್, ಮತ್ತೆ ವಿಗ್ರಹ ನಮ್ಮ ಕರ್ನಾಟಕದವರೇ ಮೈಸೂರವ್ರ ಕೆತ್ತಿರೋದು, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಎಷ್ಟು ಖುಷಿ ವ್ಯಕ್ತಪಡಿಸ್ತೀರ? ನಮ್ಮ ಕನ್ನಡ ನಾಡಲ್ಲಿ ಕಲೆಗೆ ಏನು ಇತಿ ಮಿತಿನೇ ಇಲ್ದಿರೋಂಥ ಕನ್ನಡ ನಾಡು ಇದು. ಇದರಲ್ಲಿ ನಮ್ಮ ಅರುಣ್ ಯೋಗಿರಾಜ್ ಅವ್ರದ್ದಂತೂ ಕಲ್ಪನಾತೀತ. ಏನು ಕಲೆ, ಆ ಕಣ್ಣು, ಆ ಮುದ್ದಾದ ಕೆನ್ನೆ ರಾಮಂದು, ಅದು ನೋಡಿದ್ರೆ ನಾವು ಸ್ವತಃ ರಾಮನ್ನೇ ನಾವು ನೋಡ್ತಾ ಇದ್ದೀವೇನೋ ಎದುರುಗಡೆ ಅನ್ನೋ ಒಂದು ಭಾವನೆ. ಅಭೂತಪೂರ್ವ. ಕೋಟಿ ಕೋಟಿ ನಮಸ್ಕಾರ. ನಮಗಿಂತ ವಯಸ್ಸಲ್ಲಿ ಚಿಕ್ಕವರು ಯೋಗಿರಾಜು, ಇಲ್ಲಾಂದ್ರೆ ಹೋಗಿ ಸಾಷ್ಟಾಂಗ ನಮಸ್ಕಾರ ಮಾಡಬೇಕು ಯೋಗಿರಾಜ್ಗೆ. ಆ ಭಾವನೆ ನಮ್ಗೆ ಬರ್ತಾ ಇದೆ. ಮೋದಿಯವ್ರಿಗಂತೂ ಇನ್ನು ನಮ್ಮೆಲ್ಲರ ಹಾರೈಕೆ, ನಮ್ಮೆಲ್ಲಾರ್ದು ಆಶೀರ್ವಾದ, ನಮ್ಮೆಲ್ಲಾರ್ದು ಬಯಕೆ ಎಲ್ಲ ಅವ್ರು ಚೆನ್ನಾಗಿ ಮಾಡಲಿ. ಮತ್ತೆ ಕಲ್ಲು ಸಹ ನಮ್ಮ ಕರ್ನಾಟಕದ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಅದು ಅದ್ಭುತನೇ. ಅದಕ್ಕೆ ಶಬ್ದ ಏನು ಇದೇ ಇಲ್ಲ, ಹೇಳಕ್ಕೆ ವರ್ಡ್ಸೇ ಇಲ್ಲ. ಹಂಗೆ ಅಷ್ಟು ಖುಷಿಯಾಗಿದೆ. ನಮ್ಮ ಕರ್ನಾಟಕದಲ್ಲಿ ಆಗಿರೋದ್ರಿಂದ ಇನ್ನೂ ಖುಷಿಯಾಗಿದೆ ಅಷ್ಟೇ. ಹೇಳಕ್ಕೆ ಏನು ಗೊತ್ತಾಗ್ತಾ ಇಲ್ಲ. ಬಟ್ ಎಲ್ಲರೂ ಖುಷಿಯಾಗಿದ್ದೀವಿ. ಎಲ್ಲರೂ ಒಂದ್ಸಲಿ ರಾಮರನ್ನ ಜೀವನದಲ್ಲಿ ಒಂದ್ಸಲಿ ನೋಡ್ದಂಗೆ ಆಗತ್ತೆ. ನಮ್ಮ ಜೀವನದಲ್ಲಿ ಇದು ಫಸ್ಟ್ ಟೈಮ್ ಆಗಿರೋದ್ರಿಂದ ತುಂಬಾನೇ ಖುಷಿಯಾಗಿದೆ ಅಷ್ಟೇ. Everyone knows Lord Rama is a very ideal figure in Hindu mythology. If we say, you must have heard Purushottam Ram. So he is very ideal in terms of son, in terms of a husband, in terms of father, and in terms of a king. So I think it's very good for us and our upcoming generations that he'll sitting on Ayodhya and he'll bless us. ಮೈಸೂರು ಸಹ ಬೆಸ್ಟ್. ಮೈಸೂರು ಕೆತ್ತನೆ ಮಾಡಿದ್ದಾರೆ, ಅದು ಬೆಸ್ಟ್. ಅದು ಅವ್ರನ್ನ ವಿಡಿಯೋ ಯೂಟ್ಯೂಬಲ್ಲಿ ನೋಡಿದೆ. ಅವ್ರು IT ಕಂಪ್ನಿ ಕೆಲಸ ಮಾಡ್ತಿದ್ರಂತೆ. IT ಜಾಬ್ ಬಿಟ್ಟು ಇದು ಬಂದಿರೋ ಅವ್ರು ಗ್ರೇಟ್. ಅದು ಅಂದರೆ ಅವ್ರಿಗೆ ಆಪರ್ಚುನಿಟಿ ಕೃಷ್ಣಂದ ಅನುಗ್ರಹ ಇರಬೇಕು. ಕೃಷ್ಣಂದ್ರೆ ಹೋಗ್ಬೇಕು ಅನ್ಸಿ ನೆಕ್ಸ್ಟ್ ಒಂದು 4 ಮಂತ್ ಬಿಟ್ಟು ಹೋಗ್ತೀನಿ ಸರ್. ನಾನು ನೋಡಿದ್ರೆ ದೇವ್ರ ಕಣ್ಮುಂದೆ ಬರಂಗ ಸರ್. ಅದು ಹೋಗ್ಬೇಕು ಅಂತ ಇಷ್ಟ ಸರ್. ನಮ್ಮನ್ನು ಹೋಗ್ತೀವಿ ಆದಷ್ಟು. ಈಗ ಸರ್ ಈಗ ಎಲ್ಲ ಫುಲ್ ಆಗಿದೆ ಸರ್. ಬುಕ್ಕಿಂಗ್ ಎಲ್ಲ ಇಲ್ಲ. ಎಲ್ಲ ಟ್ರೈನ್ಗೆ ಹೋದ್ರೂ ಎಲ್ಲ ಫುಲ್ ಅಂತಿದ್ದಾರೆ ಸರ್. ಬೆಸ್ಟ್ ಅಂದರೆ ಟ್ರೈನ್ ಅಂದ್ರೆ ಇಲ್ಲಿಂದ ಬಿಟ್ಟು ಯಶವಂತಪುರದಿಂದ ಐತೆ, ಮೆಜೆಸ್ಟಿಕ್ಕಿಂದ ಬಿಟ್ಟಿದ್ದಾರಂತೆ. ಹೋಗ್ಬೇಕು ಸರ್, ಹೋಗ್ತೀನಿ ಸರ್. ಯೂತ್ಸ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಈ ರಾಮ ಮಂದಿರದ ಬಗ್ಗೆ? ಸರ್ ಎಲ್ಲ ಒಂದ್ಸಲ ವಿಸಿಟ್ ಮಾಡಿ ಸರ್, ಚೆನ್ನಾಗಿರುತ್ತೆ. ಅಂದರೆ ನಮ್ಮ ಭಾರತ ಸ್ವಾತಂತ್ರ್ಯ ಫೈಟಿಂಗ್ ಸಿಕ್ಕಂಗೆ ಅದು ಬೆಸ್ಟ್ ಅಂತ ಹೇಳಿ ಸರ್. ಹೋಗ್ಬೇಕು ಎಲ್ಲರೂ. ಥ್ಯಾಂಕ್ಸ್ ಸರ್, ಥ್ಯಾಂಕ್ಸ್ ವೆರಿ ಮಚ್. ಥ್ಯಾಂಕ್ಸ್ ಸರ್. ಮತ್ತೆ ಮೂರ್ತಿ ನಮ್ಮ ಕರ್ನಾಟಕದವರೇ ಕೆತ್ತಿರೋದು, ಮತ್ತೆ ಕಲ್ಲು ಸಹ ನಮ್ಮ ಕರ್ನಾಟಕದಿಂದ ಹೋಗಿರೋದು, ಇದ್ರ ಬಗ್ಗೆ ನಿಮ್ಮ? ಅದ್ರ ಬಗ್ಗೆನೂ ನಾವು ತಿಳುವಳಿಕೆ ಸಿಕ್ಕಿದೆ ನಮಗೆ. ಮೂರ್ತಿ ಬಂಡೆ ಅವರು ಯಾವುದಕ್ಕೂ ಉಪಯೋಗ ಆಗಲ್ಲ ಅಂತ ಏನೋ ಇಟ್ಟಿದ್ರಂತೆ. ಅಂಥ ಬಂಡೆನ ಹುಡುಕಿ ಅದರಲ್ಲಿ
ಆರ್ಕಿಯಾಲಜಿಕಲ್ ಕಡೆಯಿಂದ ಇವರು ನಮ್ಮ ಕರ್ನಾಟಕ ಪ್ರಜೆ ಏನಾಗಿದ್ದಾರೆ ಅವರು ವಾಸ್ತು ಪ್ರಕಾರ ರೆಡಿ ಮಾಡಿ ಕೂಡ ಕೆಲವು ಬೇರೆ ಮೂರ್ತಿಗಳನ್ನೆಲ್ಲ ಮಾಡಿದಾರಂತೆ. ಅದರಲ್ಲಿ ನಮ್ಮದೇ ಸೆಲೆಕ್ಟ್ ಆಗಿರೋದಕ್ಕೆ ನಂಗೆ ತುಂಬ ಹೆಮ್ಮೆ ಆಗಿದೆ. ಒಂದು ತುಂಬ ದೊಡ್ಡ ಸಂತೋಷ ಅಂದರೆ ಯಾರು ಎಷ್ಟೋ ವರ್ಷಗಳಿಂದ ಹೋರಾಟ ಎಲ್ಲ ಮಾಡಿದ್ರು, ನಾವು ಈ ಕಾಲದಲ್ಲಿ ಇದ್ದೀವಿ. ಈ ಕಾಲದಲ್ಲಿ ನಾವು ಜೀವನ ಮಾಡ್ತಾ ಇದ್ದೀವಿ, ನಾವೆಲ್ಲ ಕಣ್ಣಲ್ಲಿ ನೋಡ್ತಾ ಇದ್ದೀವಿ. ಇದೇ ಒಂಥರ ದೊಡ್ಡ ಸಾಧನೆನೇ, ದೊಡ್ಡದೇ ಒಂದು ದೊಡ್ಡ ಸಾಧನೆ. ದೇವರೆಲ್ಲರಿಗೂ ಚೆನ್ನಾಗಿಟ್ಟಿರಲಿ. ಜೈ ಶ್ರೀರಾಮ್. ಅದು ಒಂದು ವಿಡಿಯೋ ನೋಡಿದ್ದೀನಿ. ಆ ಕಲ್ಲು ಸಿಕ್ಕಿರೋ ಜಾಗದಲ್ಲಿ ಒಂದು 3-4 ಕುಂಟೆಯಷ್ಟು ಜಾಗ ಬಿಟ್ಕೊಡ್ತಾ ಇದ್ದಾರೆ, ಅಲ್ಲೊಂದು ದೇವಸ್ಥಾನ ಮಾಡ್ತಾ ಇದ್ದಾರೆ ಅಂತ. ಅದು ಇನ್ನೊಂದು ತುಂಬ ಸಂತೋಷ. ಅಲ್ಲಿಗೆ ಹೋಗಕ್ಕೆ ಆಗುತ್ತೋ ಇಲ್ವೋ, ಅಟ್ಲೀಸ್ಟ್ ಇಲ್ಲಿ ನೀವು ಹೋಗಿ ದೇವಸ್ಥಾನ ಆದರೆ ನಾವು ಎಲ್ಲ ಹೋಗಿ ದೇವ್ರು ನೋಡ್ಕೊಂಬರೋಣ ಅಂತ ಒಂದು ಆಸೆ ಇದೆ. ಓಕೆ, ಜೈ ಶ್ರೀರಾಮ್. ಸರ್, ವಿಗ್ರಹದ ಬಗ್ಗೆ ಏನು ಹೇಳ್ತಾರೆ? ತುಂಬಾ ಮಂದಹಾಸ, ತುಂಬಾ ಚೆನ್ನಾಗಿದೆ ಆಕ್ಚುಲಿ ವಿಗ್ರಹ. ಇದ್ರ ಬಗ್ಗೆ ಏನು? ಕರ್ನಾಟಕದವರೇ ಮಾಡಿದಾರಲ್ಲ, ಅದರಿಂದ ತುಂಬ ಸಂತೋಷ ಆಯಿತು. ಯಾಕಂದರೆ ಹೊರಗಡೆಯಿಂದ ಕರ್ಕೊಂಬಂದು ಏನು ಇದು ಮಾಡೋದಂತ ನಮ್ಮಲ್ಲೇ ಎಲ್ಲ ಇದು ಮಾಡಿ ತುಂಬ ತೃಪ್ತಿ ಆಯಿತು. ಥ್ಯಾಂಕ್ ಯು. Okay, you do your own worships, you do your own hard work, and you get your own result for those things. That's it. No one wants any bad for anything. No religion teaches anything wrong. It's a very simple thing. The idol is from it's from Karnataka. What is your opinion on this thing, sir? From Mysore. Yeah, that is a good thing for our state, that someone got recognition for their work, and they selected that sculpture or idol. So that is a good for Karnataka and for Mysore. Youth, just be good, do good. That's it. That's its matter. Nothing else is matter. End of the day, how we think and how we bring those good things into action, that's the only thing that's matter for everyone. ತುಂಬ ಸಂತೋಷ ಆಗ್ತಾ ಇದೆ. ಯಾವಾಗಲೂ ತಮಿಳ್ನಾಡಲ್ಲಿ ಬೇರೆ ಬೇರೆ ರಾಜ್ಯದ ವಿಗ್ರಹಗಳನ್ನ ಕೆತ್ತಾ ನಮ್ಮ ಕನ್ನಡದವ್ರಿಗೆ ವಿಗ್ರಹಗಳು ಕೆತ್ತಕ್ಕೆ ಬರಲ್ಲ ಅನ್ನೋ ಥರ ಒಂದು ಒಪಿನಿಯನ್ ಇತ್ತು. ಬಟ್ ನಮಗೆ ತುಂಬ ಹೆಮ್ಮೆ ಇದೆ, ಕರ್ನಾಟಕದಲ್ಲಿ ಯಾವ ಜಕಣಾಚಾರಿ ಆದಮೇಲೆ ಅಂಥ ಒಬ್ಬ ಶಿಲ್ಪಿ ಸಿಕ್ಕಿರೋದು ನಮಗೆ ತುಂಬ ಸಂತೋಷ ಆಗ್ತಾಯಿದೆ. ಒಳ್ಳೆ ವಿಗ್ರಹ ಕೆತ್ತಿದ್ದಾರೆ, ತುಂಬ ಕಳೆ ಇದೆ, ಕಣ್ಣಲ್ಲಿ ಕಳೆ ಇದೆ. ದೇವ್ರು ನೋಡ್ದ ಅಷ್ಟು ಸಂತೋಷ ಆಗ್ತಾಯಿದೆ ನೋಡಿದ್ರೆ. ಕಾಶಿಗೆ ಹೋಗಿದ್ದೆ ನಾನು, ಅಲ್ಲಿ ಕಣ್ಣಲ್ಲಿ ನೀರು ಬಂದ್ಬಿಡ್ತು ನನಗೆ. ಆ ಲಿಂಗ ತೆಗೆದು ಯಾವುದೋ ಬಾವಿಲಿ ಹಾಕ್ಬಿಟ್ಟಿದ್ದಾರೆ, ಡೂಪ್ಲಿಕೇಟ್ ಲಿಂಗ ಇಟ್ಟಿದ್ದಾರೆ. ತುಂಬ ಬೇಜಾರಾಯಿತು. ಅದು ಕೂಡ ಮತ್ತೆ ದೇವಸ್ಥಾನ ಕಟ್ಟಬೇಕು ಅಂತ ನನ್ನ ಆಸೆ. ಮೂರ್ತಿ ತುಂಬ ಚೆನ್ನಾಗಿದೆ. ಅಂದರೆ ನಾವು ಅಲ್ಲಿ ಹೋಗಿ ನೋಡಬೇಕು. ಅಲ್ಲಿ ಹೋಗಿ ನೋಡೋದ್ರಿಂದನೇ ನಮಗೆ ನಿಜ ಏನಂತ ಗೊತ್ತಾಗುತ್ತೆ ಸದ್ಯಕ್ಕೆ. ಬಟ್ ತುಂಬ ಚೆನ್ನಾಗಿದೆ ಮೂರ್ತಿ. ಒಂದು 1000 ಜನರಲ್ಲಿ ಲಾಸ್ಟಲ್ಲಿ 3 ಜನರಲ್ಲಿ ಸೆಲೆಕ್ಟ್ ಆಗಿ ಕೊನೆಗೆ ನಮ್ಮ ಕರ್ನಾಟಕದವರೇ ಕೆತ್ತಿರೋ ಮೂರ್ತಿ ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ಅದರದ್ದು ಅವ್ರದ್ದು ಇಂಟರ್ವ್ಯೂ ಎಲ್ಲ ತುಂಬ ನೋಡಿದೆ ನಾನು. ತುಂಬ ಖುಷಿ ಆಗುತ್ತೆ ಆ ಥರ. ಆ ತೀರ್ಪು ಎಲ್ಲ ದೇವಸ್ಥಾನಗಳು ಅನ್ವಯ ಆಗಬೇಕು. ಆದರೆ ಎಲ್ಲ ನಮ್ಮ ದೇಶ ಪುನಃ ಸಂತೋಷದಿಂದ ಇರ್ತಾರೆ. ಮತ್ತು ಕೆಟ್ಟ ಬುದ್ಧಿ ಇರುವಂಥ ಕೆಲವು ಜನಗಳಿಗೂ ಬುದ್ಧಿ ಬರಲಿ, ಪುನಃ ಇನ್ನೂ ಒಳ್ಳೆಯ ರೀತಿಯಲ್ಲಿ ಈ ಒಂದು ರಾಮನ ಒಂದು ಅನುಗ್ರಹದಿಂದ ಜನಕ್ಕೆ ಎಲ್ರಿಗೂ ಅನುಕೂಲ ಆಗಲಿ ಅಂತ ನಾವು ಆಶಯ ಪಡ್ತೀನಿ, ಇಷ್ಟಪಡ್ತೀವಿ. ಸರ್, ಈಗ ಕರ್ನಾಟಕದಿಂದ ಕೆತ್ತನೆ ಆಗ್ಬಿಟ್ಟು ಹೋಗಿದೆ, ಅದು ನಿಮ್ಗೆ ಎಷ್ಟು ಖುಷಿ ಕೊಟ್ಟಿದೆ? ನಿಜಕ್ಕೂ ರಾಮನ ಒಂದು ಅವತಾರದಲ್ಲಿ ಹನುಮಂತನ ಅವತಾರವೂ ಬಹಳ ಮುಖ್ಯವಾದದ್ದು. ರಾಮ ಎಲ್ಲಿದ್ದಾನೋ ಹನುಮ ಅಲ್ಲಿದ್ದಾನೆ. ಹನುಮ ಕಿಷ್ಕಿಂಧದಲ್ಲಿ ಹುಟ್ಟಿದ್ದಾರೆ, ಅವರು ಕರ್ನಾಟಕದಲ್ಲಿದ್ದಾರೆ. ನಾವೆಲ್ಲ ಹನುಮನ ಮಕ್ಕಳು ಅಂತ ನಾವು ಹೇಳ್ಕೊಳ್ಳೋಕ್ಕೆ ಬಹಳ ಸಂತೋಷ ಪಡ್ತೀವಿ. ಹಾಗೆಯೇ ರಾಮನ ಒಂದು ಮಂದಿರಕ್ಕೆ ನಮ್ಮಿಂದ ದೊಡ್ಡಬಳ್ಳಾಪುರದಿಂದ ಕಲ್ಲುಗಳು, ವಿಗ್ರಹಕ್ಕೋಸ್ಕರ ಹುಣಸೂರಿನಿಂದ ಹೆಗ್ಗಡದೇವನಕೋಟೆಯಿಂದ ಬಂದಂಥ ಕಲ್ಲುಗಳು, ಹೀಗೇನು ಬಹಳ, ಮತ್ತು ಇಲ್ಲಿಂದ ಸಹಸ್ರಾರು ಜನ ಕರ್ನಾಟಕದವರು ಆ ರಾಮನ ಮಂದಿರದ ಕೆತ್ತನೆಯ ಕೆಲಸ, ಬೇರೆ ಬೇರೆ ಕೆಲಸಕ್ಕೆ ಹೋಗಿದ್ದಾರೆ, ಮಾಡಿದ್ದಾರೆ. ಒಂದು ರೀತಿ ರಾಮನ ಸೇವೆಯನ್ನು ಮಾಡಿದ್ದಾರೆ ಅಂತ ಹೇಳ್ಕೊಳ್ಳೋಕ್ಕೆ ಕರ್ನಾಟಕದಲ್ಲಿರುವಂಥ ನಮಗೆಲ್ಲ ಬಹಳ ಹೆಮ್ಮೆ ಆಗ್ತದೆ. ನಾವೆಲ್ಲ ಒಂದು ಆ ರಾಮ ಮಂದಿರ ಕಟ್ಟಲಿಕ್ಕೆ ಹಣವನ್ನು ಕೊಟ್ಟಿದ್ದೀವಿ. 1 ರೂಪಾಯಿಂದ ಹಿಡಿದು ಸಹಸ್ರಾರು ರೂಪಾಯಿ, ಲಕ್ಷಾಂತರ ರೂಪಾಯಿ ಕೊಟ್ಟಿದೆ. ಆದರೆ ಆ ರಾಮನ ದೇವಸ್ಥಾನದ ಒಂದು ಕೆಲಸವನ್ನು ಮಾಡುವಂಥದ್ದಿದೆಯಲ್ಲ, ಅದು ಬಹಳ ಮನಸ್ಸಿಗೆ ಎಲ್ರಿಗೂ ಸಂತೋಷ ಕೊಡುತ್ತೆ. ಕೆಲಸ ಮಾಡಿದವ್ರಿಗೂ ಸಂತೋಷ ಕೊಡುತ್ತದೆ. ಅವರ ಭಕ್ತರಾಗಿ ನಮಗೂ ಸಹ ಬಹಳ ಹೆಮ್ಮೆ ಆಗ್ತದೆ. ನಮ್ಮ ಕರ್ನಾಟಕದವರು, ಕನ್ನಡಿಗರು ಆ ರಾಮನ ಸೇವೆ ಮಾಡ್ತಾಯಿದ್ರೆ, ಹನುಮಂತನಿಂದ ಇಲ್ಲಿವರೆಗೂ ಸಹ ರಾಮನ ಸೇವೆ ಮಾಡ್ತಿರೋದು ಹೇಳ್ಕೊಳ್ಳೋಕ್ಕೆ ನಮಗೆ ಸಂತೋಷ ಆಗ್ತದೆ.
ಥ್ಯಾಂಕ್ಸ್ ಸರ್, ಥ್ಯಾಂಕ್ಸ್ ವೆರಿ ಮಚ್. ಮತ್ತು ಮೂರ್ತಿ ಬಂದು ನಮ್ಮ ಕರ್ನಾಟಕದಿಂದನೇ ಕೆತ್ತನೆ ಆಗ್ಬಿಟ್ಟು ಹೋಗಿರುವಂಥದ್ದು, ಮೈಸೂರಿಂದ ಹೋಗಿರುವಂಥದ್ದು. ಅದರ ಅಭಿಪ್ರಾಯ? ಅದ್ರ ಅಭಿಪ್ರಾಯ ಆ್ಯಕ್ಚುಲಿ ಹೇಳಬೇಕು ಅಂದರೆ ನಾನು ಮೈಸೂರವನೇ. ಓಕೆ, ಸೊ ಅದರಿಂದ ನಮಗೂ ತುಂಬ ಖುಷಿ ಇದೆ. ನಮ್ಮೂರಿಂದ ಏನೋ ಒಂದು ರಾಮ ಮಂದಿರ ತನಕ ಹೋಗಿದೆ, ಮತ್ತು ನಮ್ಮ ಮೈಸೂರಿಂದ ಆರ್ಟಿಸ್ಟಲ್ಲಿ ಕೆತ್ತನೆ ಮಾಡಿದ್ದಾರೆ. ಅದು ನೋಡೋಕ್ಕೆ ಒಂಚೂರು ಸೌತ್ ಇಂಡಿಯನ್ ಕಲ್ಚರ್ ಅಲ್ಲೂ ಇದೆ ಅನ್ನೋದಕ್ಕೆ ಒಂದು ಖುಷಿ ಇದೆ ಸರ್, ಅಷ್ಟೇ. ಥ್ಯಾಂಕ್ಸ್ ಸರ್, ಥ್ಯಾಂಕ್ಸ್ ವೆರಿ ಮಚ್. ಜೈ ಶ್ರೀರಾಮ್. ಸರ್ ಮತ್ತು ಮೂರ್ತಿ ಸಮೇತ ನಮ್ಮ ಕರ್ನಾಟಕದಿಂದ ಹೋಗಿರೋ ಅದ್ರ ಅರುಣ್ ಯೋಗಿರಾಜ್ ಅವರು, ನಾನು ಕೂಡ ಮೈಸೂರನ್ನೇ. ಅರುಣ್ ಯೋಗಿರಾಜ್ ಅವರು ಅವರು ಒಳ್ಳೇದಾಗ್ಲಿ, ಅವ್ರಿಗೆ ಇನ್ನ ದೇಶದ ಬಗ್ಗೆ ಅವರು ಇನ್ನ ಈ ಥರ ಶಿಲ್ಪ ಕಲೆಗಳನ್ನ ಮಾಡಲಿ ಅನ್ನೋದು ಒಂದು ಖುಷಿ. Ramayana ideal is tremendously shaped and the architect who has done it is a very excellent manner. He has done it and it is very nice it is. ವಾಟ್ ಡು ಯು ಸೇ ಫಾರ್ ಟುಡೇಸ್ ಯೂತ್ ಸರ್ ಅಬೌಟ್ ಹಿಂದೂಯಿಸಮ್, ಹಿಂದೂ ಕಲ್ಚರ್? Our Bharat is Hindu, the country itself Hindu country, but it should be occupied by some Christianity. Is developing more and more. It is not correct actually. In first religion is Hindu. Hindu religion when it is born, no other religion is there. Later Christianity about 2000 years, Islamic about 3000 years. But these are all recent religions. But ours is the oldest and only the religion having in those days. Treta Yuga, Kali Yuga, Dwapara Yuga, all are well before the other communities formed the holy temples. ராமர் ஐடல் பற்றி என்ன சொல்லுங்க? ராமர் நம்ம கர்நாடகாவில் செய்த சூப்பராக செய்திருக்காரு. அந்த மைசூர் சிறப்பு நல்லபடியாக பண்ணியிருக்கான் பாலராமர். இந்த இது உண்மையிலே அவர் அப்ரிஷியேட் பண்ணுறோம். நல்ல அவருக்கும் அவருக்கு கிடைச்ச ஒரு பெரிய பாக்கியம். அதுதான் நல்லது. ஹிந்து பற்றி என்ன சொல்கிறீங்க சார்? ஹிந்து ரிலீஜன் பற்றி நம்ம யூத்துக்கு என்ன சொல்கிறீங்க? ஹிந்து நம்ம இந்தியாவோட ஒரு பெரிய நம்ம இந்தியனுக்கு ஹிந்து தான். ஆனாலும் நான் எல்லாரும் நம்ம எல்லா பதத்தையும் எல்லா இதையும் நம்ம இருக்கனால எல்லாத்தையும் வருஷம் மத நல்லிணக்கத்தோடு இருக்கும். அதுதான் வேண்டும். நம்ம இந்து வெறி இருக்கக்கூடாது, ஆனால் நல்ல பக்தி இருக்கணும். அவ்வளோதான். தேங்க்ஸ் சார், தேங்க்ஸ் வெரி மச் சார். ஓகே, தேங்க்ஸ். உங்கள் பேர்? कृष्णा. वेरी गुड. आइडल के बारे में क्या कहना चाहते हैं? उसकी मूर्ति देख के तो ऐसा लगता है जैसे बिल्कुल लाइव हो और आंखों में बिल्कुल एकदम उनकी मूर्ति बैठ जाती है. अयोध्या के बारे में थोड़ा बोलिए ना. अयोध्या उत्तर प्रदेश में है और वहाँ पे पहले तो इतना नहीं था, मगर अब मोदी जी और योगी जी डबल इंजन की सरकार ने उसको एक शानदार बना दिया है. अब हमारी भी इच्छा है देखने की, मगर अब थोड़ा भीड़ कम हो जाए तो उसके बाद हम दर्शन के लिए जुड़ जाएंगे. जय श्री राम. सर अब यूथ के लिए क्या कहना चाहते हैं? यूथ के हिंदी के बारे में और अयोध्या के बारे में. अयोध्या का जो है एक अपने ही 4 में भगवान राम को 500 साल के बाद टेंट से निकाल के वहाँ रखा गया और इतना शानदार भव्य मंदिर देख के बहुत ही प्रसन्नता होती है दिल को. धन्यवाद सर, धन्यवाद. शुक्रिया. जय श्री राम. जय श्री राम. थैंक्स सर, थैंक्स वेरी मच. थैंक्स. जय श्री राम. 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 ಜೈ ಶ್ರೀರಾಮ್.